ಇದೊಂದು ಪ್ಯಾಕ್ ಮನೇಲಿ ರೆಡಿ ಮಾಡ್ಕೊಂಡ್ರೆ ಸಾಕು. ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲಾದರೂ ಸಡನ್ನಾಗಿ ಟ್ರಿಪ್ ಹೋಗಬೇಕು, ಎಲ್ಲಾದರೂ ಫಂಕ್ಷನ್ ಹೋಗಬೇಕು, ಇಲ್ಲಾಂದರೆ ಎಲ್ಲಾದರೂ ಮ್ಯಾರೇಜ್ಗೆ ಏನಾದರೂ ಸಡನ್ನಾಗಿ ಹೋಗಬೇಕು ಅಂದಾಗ ಈ ಥರ ಒಂದು ಸತಿ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಗ್ಲೋ ಅನ್ನೋದು ಸಿಗುತ್ತೆ. ಇನ್ಸ್ಟೆಂಟಾಗಿ ಆರಾಮಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಫೇಸಲ್ಲಿ ಗ್ಲೋ ಅನ್ನೋದು ಸಿಗುತ್ತೆ. ಮತ್ತು ರಿಂಕಲ್ಸು ಮತ್ತು ಟ್ಯಾನ್ ಎಲ್ಲ ಕ್ಲಿಯರ್ ಆಗುತ್ತೆ. ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಹಸಿ ಹಾಲು ಅನ್ನೋದು ಸೇರಿಸ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ನಮಗೆ ಫೇಸಲ್ಲಿರೋ ಬ್ಲ್ಯಾಕ್ ಮಾರ್ಕ್ಸು ಮತ್ತು ರಿಂಕಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಶುಗರನ್ನು ಸೇರಿಸ್ಕೊತಾ ಇದ್ದೀನಿ. ಶುಗರು ಅಷ್ಟೇ ನಮಗೆ ಫೇಸ್ ಅನ್ನೋದು ಗ್ಲೋಯಿಂಗ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ನಮಗೆ ಯಾವುದೇ ಥರ ದುಡ್ಡು ಆ ಥರ ಏನಾದರೂ ಖರ್ಚು ಮಾಡಬೇಕು ಅವಶ್ಯಕತೆಯೂ ಇಲ್ಲ. ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ತುಂಬ ಚೆನ್ನಾಗಿ ಮನೇಲಿರೋ ಪದಾರ್ಥಗಳೇ ಆರಾಮಾಗಿ ನಾವು ಫೇಸ್ ಪ್ಯಾಕ್ ಅನ್ನೋದು ರೆಡಿ ಮಾಡ್ಕೋಬೋದು. ಬಟ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ಇದರಿಂದ ನಮಗೆ ಪಿಂಪಲ್ಸ್ ಬರೋದು ಇಲ್ಲಾಂದರೆ ಯಾವುದಾದ್ರು ಸೈಡ್ ಎಫೆಕ್ಟು ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿ ಗ್ಲೋ ಅನ್ನೋದು ಸಿಗುತ್ತೆ ನಮ್ಮ ಫೇಸ್ಗೆ. ಈ ಟ್ಯಾನ್ ಆಗುತ್ತೆ, ಈಚೆಯಿಂದ ಹೋಗಿ ಬರ್ತೀವಲ್ಲ, ಎಲ್ಲಾದರೂ ಹೋಗಿ ಬಂದಾಗ ಈ ಥರ ಪ್ಯಾಕನ್ನು ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಈ ಥರ ಇಲ್ಲ ಅಂದರೆ ಮಾಮೂಲಿ ಇರುತ್ತಲ್ಲ ನ್ಯಾಚುರಲ್ ಆಗಿರೋ ಅಲೋವೆರಾ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಳಗಡೆ ಇರುತ್ತಲ್ಲ ಲೋಳೆ ಅದು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸೇರಿಸ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಏನಾದರೂ ಇಲ್ಲ ಅಲೋವೆರಾ ಜೆಲ್ ನಮ್ಮ ಮನೇಲಿ ಐತೆ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಪೇಸ್ಟ್ ಥರ ನಾವು ಯಾವ ಥರ ಅದಕ್ಕೆ ಬರುತ್ತೋ ಅದೇ ಥರ ಕ್ರೀಮ್ ಥರ ನಾವು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇದಕ್ಕೆ ₹1 ಕೂಡ ಖರ್ಚು ಅನ್ನೋದು ಮಾಡೋ ಅಷ್ಟಿಲ್ಲ. ಯಾಕಂದರೆ ಮಿಲ್ಕ್ ಪೌಡ್ರ್ ಇರುತ್ತೆ, ಇಲ್ಲಾಂದರೆ ಹಾಲಿದ್ದೇ ಇರುತ್ತೆ. ಕಡಲೆ ಹಿಟ್ಟು ಕೂಡ ಎಲ್ಲರ ಮನೆಯಲ್ಲೂ ಇರುತ್ತೆ. ಆರಾಮಾಗಿ ಈ ಥರ ಮಾಡ್ಕೋಬೋದು. ಗ್ಲೋ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ವಾರಕ್ಕೆ 2-3 ಸತಿ ನಾವು ಯೂಸ್ ಮಾಡೋದ್ರಿಂದ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ನಮಗಿರೋ ರಿಂಕಲ್ಸು ಮತ್ತು ಪಿಂಪಲ್ಸು ಮತ್ತು ಮೂಗು ಮೇಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಗ್ಲೋ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ಕಡಲೆ ಹಿಟ್ಟು ಹಾಕೋದ್ರಿಂದ ರಿಂಕಲ್ಸ್ ಎಲ್ಲ ಕಣ್ಣತ್ರ ತುಂಬ ಜಾಸ್ತಿ ಇರುತ್ತೆ, ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಯಾಕಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಹೋಗೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಳ್ತಾ ಇದ್ದರೆ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಆರಾಮಾಗಿ ವಾರಕ್ಕೆ 2 ಸತಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಗ್ಲೋಯಿಂಗಾಗೂ ಇರುತ್ತೆ. ನಮಗೆ ನೆಕ್ ಭಾಗ ಎಲ್ಲ ಕತ್ತತ್ರ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತಲ್ಲ ಅಲ್ಲಿ ಕೂಡ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ನಾನು ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫೇಸ್ಗೆ ಇದೇ ಥರ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಈ ಥರ ಕ್ಲೀನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮಸಾಜ್ ಮಾಡ್ಕೊಂಡ್ಮೇಲೆ ಫೇಸು ಅಷ್ಟೇ ಭಾಗನೂ ಅಷ್ಟೇ ನೆಕ್ ಹತ್ರನೂ ಕ್ಲೀನಾಗಿ ಅದೆಲ್ಲ ಫುಲ್ ಬ್ಲ್ಯಾಕ್ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಇದೆಲ್ಲ ಕ್ಲೀನಾಗಿ ಮಸಾಜ್ ಮಾಡಿಕೊಂಡು ಒಂದು 15 ನಿಮಿಷ ಆ ಥರ ಪ್ಯಾಕ್ ಥರ ಬಿಟ್ಬಿಡಿ ಹಂಗೆ. ಮತ್ತು ಕೋಲ್ಡ್ ವಾಟರಲ್ಲಿ ಸೋಪ್ ಹಾಕ್ದಿರ ಫೇಸ್ ವಾಶ್ ಮಾಡ್ಕೊಳ್ಳಿ. ಆವಾಗ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಮಾಡಿದ್ರು ಕೂಡ ಸಾಕು, ಪರವಾಗಿಲ್ಲ. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಮಗೆ ಟ್ಯಾನ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಮತ್ತು ಈ ಕದ್ಭಾಗ ಹತ್ರ ತುಂಬ ಜನಕ್ಕೆ ನಾವು ಚೈನ್ ಹಾಕ್ಕೊಂಡು ತಾಳೆ ಚೈನ್ ಹಾಕ್ಕೊಂಡು ಇಲ್ಲಾಂದ್ರೆ ಬೇರೆ ಚೈನ್ ಹಾಕ್ಕೊಂಡು ಫುಲ್ ಬ್ಲ್ಯಾಕ್ ಇರುತ್ತೆ, ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂದು 15 ನಿಮಿಷ ಬಿಟ್ಕೊಂಡು ನಾವು ಮಾಮೂಲಿ ವಾಟರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಥರ ಹೊಟ್ಟೋಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಯಾವುದೇ ಥರ ದುಡ್ಡು ಕೂಡ ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ. ಮನೆಯಲ್ಲಿ ಈ ಥರ ಇರೋ ಪದಾರ್ಥಗಳಿಂದ ಆರಾಮಾಗಿ ಮಾಡ್ಕೋಬೋದು. ಇದು ವಾರಕ್ಕೆ 2 ಸತಿ ಮಾಡ್ತಾಯಿದ್ರೆ ಸಾಕು. ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಗ್ಲೋಯಿಂಗ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಥರ ನಾನು ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಅಂದ್ಬಿಟ್ಟು. ಸೇಮ್ ಇದೇ ಥರ ನಮ್ಮ ಫೇಸ್ ಕೂಡ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ನಮಗೆ ದುಡ್ಡು ಕೊಟ್ಟು ಅಷ್ಟು ಕ್ರೀಮ್ಗಳು ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಳ್ಳೋ ಬದಲು ಈ ಥರ ಮನೇಲಿರೋ ಪದಾರ್ಥಗಳಿಂದ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ಎಲ್ಲಾದರೂ ಹೋಗಬೇಕು ಅಂದಾಗ ಈ ಥರ ನೈಟ್ ಟೈಮ್ ಒಂದು ಸತಿ ಮಾಡ್ಕೊಂಡು ನೋಡಿ. ಬೆಳಗ್ಗೆ ಅಷ್ಟಿಗೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದಿರುತ್ತೆ ನಮ್ಮ ಫೇಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಅನ್ನೋದು ಮತ್ತು ಗ್ಲೋಯಿಂಗ್ ಅನ್ನೋದು ಕಾಣಿಸ್ತೈತೆ ಅಂದ್ಬಿಟ್ಟು. ಸೇಮ್ ಫೇಸ್ ಕೂಡ ಅದೇ ಥರ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.